ವಿಂದ, ಇದು ನಿನ್ನ ಪ್ರಾಣ ಸಖಿಯ ಪ್ರೀತಮ. ಸರಿ, ನೀನಿನ್ನು ಹೊರಡು. ವಿಂದ, ಮತ್ತೆ ಆ ರಾಜಕುಮಾರಿ? ಆ ವಿಷಯ ನಿನಗೆ ಬೇಕಾಗಿಲ್ಲ, ಹೋಗು. ಇದೇನು ಮೆಟ್ಟು? ಇದರಲ್ಲೇ ಇರೋದು ಗುಟ್ಟು. ಇದನ್ನು ಮೆಟ್ಟುಕೊಂಡು ಜೈ ಚಂಡಿಕಾ ಅಂದ್ರೆ ಸಾಕು, ಆಕಾಶದಲ್ಲಿ ಏನೇನೋ ಇಟ್ಕೊಂಡಿದೀಯಲ್ಲ. ಇನ್ನೂ ಒಂದಿದೆ, ಹೊರ್ಸು. ನೋಡ್ದ್ಯಾ? ಇದೇನು? ಕಡುಗೋಲು, ಮೊಸರು ಕಡಿಯೋದು. ಅಲ್ವಯ್ಯ, ಮಂತ್ರದಂಡ. ಇದರಿಂದ ಹೀಗೆ ಹೊಡೆದ್ರೆ ದೊಡ್ಡವರು ಮಗು ಆಗ್ತಾರೆ, ಹೀಗೆ ಹೊಡೆದ್ರೆ ಮಗುವಾಗಿದ್ದವರು ಪುನಃ ದೊಡ್ಡವರಾಗ್ತಾರೆ. ಸುಳ್ಳು. ನಿಜ, ಸುಳ್ಳು ನಿಜ. ಹಾಗಾದ್ರೆ ಇವಳು ಮಗು ಮಾಡೋ ನೋಡೋಣ. ಜೈ ಚಂಡಿಕಾ. ಏನ್ ಆಶ್ಚರ್ಯ! ಎಲ್ಲಿ ಎಲ್ಲಿ? ಈ ಕಡೆಯಿಂದ ಹೊಡೆದ್ರೆ ದೊಡ್ಡವರು ಮಗು ಆಗ್ತಾರೆ, ಈ ಕಡೆಯಿಂದ ಹೊಡೆದ್ರೆ ಮಗು ದೊಡ್ಡವರು ಆಗ್ತಾರೆ, ಈ ಕಡೆಯಿಂದ ಹೊಡೆದ್ರೆ ದೊಡ್ಡವರು ಮಗು ಆಗ್ತಾರೆ. ಮಗು ಆಗೋಯ್ತು. ಭಯವಿಲ್ಲ, ಒಳ್ಳೆ ಸಮಯಕ್ಕೆ ಒಳ್ಳೆ ಸಾಧನೆ ಸಿಕ್ಕಿತು. ದೊಡ್ಡವನೇನೋ ಮಗುವಾದ, ಮಗು ದೊಡ್ಡವನಾಗ್ತಾವೇನೋ ಗೊತ್ತಾಗ್ಲಿಲ್ವೇ? ಜೈ ಚಂಡಿಕಾ. ನೋಡಿದ್ಯಾ ನಮ್ಮ ಮಹಿಮೆ? ಇದೇನಂತಿ? ಇದನ್ನೇನಂತೀನಿ? ಜೈ ಚಂಡಿಕಾ ಅಂತೀನಿ. ಕಡೆಗಿದೆ ಸಿಕ್ಕಿದ್ದಪ್ಪ. ನೀನಾ? ನಾನ್ ಯಾವುದೋ ಪಿಶಾಚಿ ಅಂತ ತಿಳ್ಕೊಂಡಿದ್ದೆ. ಇಷ್ಟು ದಿವಸ ಎಲ್ಲೆಡ್ಗೋಗಿದ್ದೆ? ಹೋಗಿದ್ದೆ ಈ ದಿವ್ಯ ವಸ್ತ್ರಗಳನ್ನು ಪಡೆದು ಬರೋದಕ್ಕೆ. ನೋಡಿದ್ಯಾ? ಕನ್ನಡಿ. ಇದರ ಸಹಾಯದಿಂದ ಯಾರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದನ್ನು ತಿಳ್ಕೋಬಹುದು. ಹಾಗಾದ್ರೆ ನಮ್ಮ ರಾಜಕುಮಾರಿ ಎಲ್ಲಿದ್ದಾಳೆ ನೋಡೋಣ. ಸಾಧ್ಯವಿಲ್ಲ. ಮೊದಲು ನಮ್ಮ ರಾಜಕುಮಾರ. ಮೊದಲು ನಮ್ಮ ರಾಜಕುಮಾರಿ. ಕುಮಾರ. ಕುಮಾರಿ. ಮಾರ. ಮಾರಿ. ಶರೀರಕ್ಕೆ ತಕ್ಕ ಶಾರೀರ. ನೀನು ಹೇಳ್ದಾಗ ಕೇಳ್ತೀನಿ, ಕೂಗ್ಬೇಡ. ಆಹಾ, ಪ್ರಕಾಶಿಸು ಪರಂಜ್ಯೋತಿ, ಪ್ರಕಾಶಿಸು. ನನ್ನ ಚತುರಿಕೆಯ ರಾಜಕುಮಾರಿಯನ್ನು ತೋರಿಸು. ಅಯ್ಯೋ, ರಾಜಕುಮಾರಿ ಒಬ್ಳೆ ಕಷ್ಟ ಪಡ್ತಾ ಇದ್ದಾಳಲ್ಲ, ಅವಳನ್ನು ಸಂಧಿಸಿ ಸಹಾಯ ಮಾಡೋಣ. ಅಳಬೇಡ, ನಾನು ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ನಮ್ಮಲ್ಲಿ ಸಾಧನ ಇದೆ. ನೋಡಿದ್ಯೋ ಪಾತಕೇನ? ಈ ಕಾಲನ್ನು ನಾನು ಹಾಕ್ಕೋತೀನಿ, ಈ ಕಾಲನ್ನು ನೀನು ಹಾಕೋ. ಇಬ್ರು ಅಂತರಿಕ್ಷದಲ್ಲಿ ಆನಂದವಾಗಿ ಹಾರ್ಕೊಂಡು ಹೊರಟೋಗೋಣ. ಇಲ್ಲಿ ಜೈ ಚಂಡಿಕಾ. ರಾಜಕುಮಾರಿ ಚಂದ್ರಿಕಾ, ಚಂದ್ರಿಕಾ, ರಾಜಕುಮಾರಿ ಚಂದ್ರಿಕಾ. ಈ ಕಾಡಿನಲ್ಲಿ ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡಬೇಕಾಗುತ್ತೆ ಅನ್ನೋದನ್ನು ಕನಸಿನಲ್ಲಿಯೂ ಭಾವಿಸಲಿಲ್ಲ. ಅದೆಲ್ಲ ಪರಮೇಶ್ವರನ ಪರೀಕ್ಷೆ. ಅಲ್ಲಮ್ಮ, ಅಲ್ಲ, ನಿಮ್ಮಪ್ಪ ದೂರ್ವಾಸನ ಹಠ ಮಾರಿತನ. ಚಂದ್ರಿಕಾ, ದೊಡ್ಡವರು ನಿಂದಿಸಬೇಡ, ಅದು ಮಹಾಪಾಪ. ಕ್ಷಮಿಸಿ ತಾಯಿ, ತಪ್ಪಾಯ್ತು. ನಿಮ್ಮ ಕಷ್ಟ ಕಂಡು ಸಂಕಟ ತಡಿಲಾರದೆ ಹಾಗೆ ಮಾತನಾಡಿದೆ. ಸರಿ, ರಾಜಧಾನಿ ಬಿಟ್ಟು ನೀನು ಇಲ್ಲಿಗೆ ಯಾಕೆ ಬಂದೆ? ನೀವಿಲ್ಲದ ರಾಜಧಾನಿಯಲ್ಲಿ ನನಗೇನು ಕೆಲಸ ತಾಯಿ? ನಿಮ್ಮನ್ನು ಹುಡುಕಿಕೊಂಡು ಬಂದೆ, ನಿಮ್ಮನ್ನೆಲ್ಲ ನೋಡಿದೆ. ಆದರೆ ಅವರು 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 ಅಂದ್ರೆ ನನ್ನ ಮಿತ್ರನೇ. ಯೋಚನೆ ಮಾಡಬೇಡಮ್ಮ. ಈ ಕನ್ನಡಿ ಸಹಾಯದಿಂದ ನಾವೆಲ್ಲ ತಿಳ್ಕೋಬಹುದು. ಪ್ರಕಾಶಿಸ ಪರಂಜ್ಯೋತಿ, ನನ್ನ ಮಿತ್ರ ರಾಜಕುಮಾರ ಹುಣಸೀಲ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ತಕ್ಷಣ ತೋರಿಸು, ತೋರಿಸು. ಅವರೇ ಕಾಪಾಳಿ ಮೋಸದಿಂದ ಹೀಗಾಗಿದ್ದಾರೆ. ಅವರೇ, ನೀನೇನು ಚಿಂತೆ ಮಾಡಬೇಡಮ್ಮ. ತಕ್ಷಣ ಎಲ್ಲಿದ್ರು ಕರ್ಕೊಂಡು ಬರ್ತೇನೆ. ಚಂದ್ರಿಕಾ, ಎಚ್ಚರಿಕೆ. ಜೈ ಚಂಡಿಕಾ.
ನಾನು ಮಹಾನುಭಾವ. ಇಲ್ಲದೆ ಇದ್ದ ಪಕ್ಷದಲ್ಲಿ ಮಾನವ ಲೋಕದಿಂದ ಈ ಲೋಕಕ್ಕೆ ಹೇಗೆ ಬರ್ತಿದ್ದೆ ಹೇಳು? ಮಾನವನೇ ನೀನು? ಇನ್ನೇ ನಿನ್ನ ಕಣ್ಣಿಗೆ ವಾನರನ್ನ ಕಾಣಿಸ್ತೀನೇನೋ? ನಿಲ್ಲು, ಹೇಳು, ಇಲ್ಲಿಗೆ ಹೇಗೆ ಬಂದೆ? ಯಾರ ಸಹಾಯದಿಂದ ಬಂದೆ? ಸತ್ಯ ಸಂಗತಿಯನ್ನು ಹೇಳದಿದ್ದರೆ ನಿನ್ನನ್ನು ಸುಟ್ಟು ಭಸ್ಮ ಮಾಡಿಬಿಡ್ತೇನೆ. ಎಚ್ಚರ. ಹೇಳ್ತೀನಿ ಅಮ್ಮ, ಹೇಳ್ತೀನಿ. ಈ ಪಾದಕ್ಕೆ ಹಾಕೊಂಡು ಈ ದಂಡ ಹಿಡ್ಕೊಂಡು ಹೀಗೆ ಬಂದೆ. ಈ ದಂಡ ಅಳು ಚೆನ್ನಾಗಳು ನನ್ನ ಸುಟ್ಟು ಭಸ್ಮ ಮಾಡ್ತಾಳಂತೆ. ನಾನು ಯಾರು ಗೊತ್ತೋ? ಮೈತ್ರೇಯ. ಹೊಳ್ಬೇಡಪ್ಪ, ಹಾಯಾಗಿ ಮಲಿಕೊಂಡು ಬಾರಯ್ಯ, ಬಾ ಬಾ ಮಿತ್ರ. ಅಯ್ಯೋ ಗ್ರಹಚಾರ ಹೇಗಿದ್ದೋನೆ ಹೇಗಾಗ್ಬಿಟ್ಟಯ್ಯೋ. ಬಾ ನೀನ್ ನೋಡ್ಬೇಕು ಅಂತ ಎಲ್ಲ ಕಾದಿದ್ದಾರೆ, ಹೋಗ್ಬಿಡೋಣ. ರಾಜ್ಕುಮಾರಿ, ನನ್ನ ಮಿತ್ರ. ನಿಮ್ಮ ಉಪಕಾರ ಜನ್ಮ ಜನ್ಮಾಂತರಕ್ಕೂ ಮರೆಯೋದಿಲ್ಲ. ಆದರೆ ಇವ್ರ ರೂಪ ಕ್ಷಣದಲ್ಲಿ ಮಾಡ್ಬಿಡ್ತೀನಿ. ಅದೆಷ್ಟೊತ್ತು ಮಂತ್ರ, ನನ್ನ ಮಂತ್ರದಂಡ ಎಲ್ಲಿ? ಚತ್ರಿಕಾ, ಮಂತ್ರದಂಡ ಹೋಗೋಗ ಜೊತೆಲೆ ತಗೊಂಡೋದ್ರಲ್ಲ? ತಗೊಂಡೋಗಿದ್ದಲ್ವೇ? ಅಯ್ಯೋ, ಅಲ್ಲೇ ಮರ್ತೊಂಡ್ಬಿಟ್ಟೆ. ಏನ್ ಮಾಡೋದೀಗ? ಏನ್ ಮಾಡೋದು? ಮಂತ್ರದಂಡ, ಅಯ್ಯೋ ನನ್ನ ಮಂತ್ರದಂಡ. ನಾನೇ ಸರ್ವಶಕ್ತಳೆಂದು ಅಹಂಕಾರ ಪಡಿಸಿದ್ದೀನಿ. ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಿಂದ ನಿನ್ನ ಅಹಂಕಾರ ಅಡಗಿ ಹೋಯಿತು. ಎಲ್ಲಿ ಎಲ್ಲಿ ಆ ನೀಚ? ಅವನಾಗಲೇ ಹೊರಟು ಹೋದ. ಅಂದರೆ ಇದೆಲ್ಲ ನಿನ್ನ ಪ್ರೋತ್ಸಾಹದಿಂದಲೇ ನಡೆದಿರಬಹುದು? ನಾನು ಮಾಡಿದ್ದೇನೂ ಇಲ್ಲ. ಈ ಮಂತ್ರದಂಡದಿಂದಲೇ ನಿನಗೆ ಈ ಪ್ರಾಯಶ್ಚಿತ್ತವಾಯಿತು. ಎಂಥ ಮಹಿಮಾನ್ವಿತವಾದ ಮಂತ್ರದಂಡವಿದು! ಇದು ಇದ್ದರೆ ಎಂದಾದ್ರೊಂದು ದಿನ ಆ ಅಧಮ ಸರಿ ಹೋಗುವ ಸಂಭವ ಉಂಟು. ಅದಕ್ಕೋಸ್ಕರ ವಿಂದ ವಿಂದ, ಇದು ನಿನ್ನ ಅವಿವೇಕದ ಪರಮಾವಧಿ. ಅದು ಆ ಧೀರ ಮತ್ತೆ ಬರ್ತಾ ಇದ್ದಾನೆ. ನಿಮಗೇನು ಅಪಾಯ ಆಗಿಲ್ವಲ್ಲ? ನನಗೇನಾಗಿದೆಯಮ್ಮ? ಗುಂಡಿದ್ದಾಗಿದ್ದೀನಿ. ಅಯ್ಯೋ, ನನ್ನ ಪಾದಕ್ಕೆ ಹೋಯ್ತು, ಕರಡಿ ಹೋಯ್ತು, ಅಯ್ಯೋ ದಂಡ ಹೋಯ್ತೆ. ಹೋದ್ರೆ ಹೋಗ್ಲಿ ಬಿಡಿ, ಪೀಡೆ ಹೋಯ್ತು. ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ? ಹೇಮ, ಯಾರು? ನಾನು ಮಗಳೇ, ನಿಮ್ಮ ತಂದೆಯಮ್ಮ. ಅಪ್ಪ! ಹೇಮ ಮಗಳೇ, ನನ್ನ ದುಡುಕು ಸ್ವಭಾವದಿಂದ ನೀನು ಬಹು ಕಷ್ಟಗಳನ್ನು ಅನುಭವಿಸಿದೆಯಮ್ಮ. ಎಲ್ಲಿ ರಾಜಕುಮಾರ್ನಲ್ಲಿ? ಏಕಮ್ಮ ಸಂಕೋಚ ಪಡುತ್ತಿರುವೆ. ನಾನು ಮಾಡಿದ ತಪ್ಪಿಗೆ ಅವನಲ್ಲಿ ಕ್ಷಮೆ ಕೇಳಿಕೊಂಡು ಆತನನ್ನು ಅವರ ತಂದೆ ಚಕ್ರವರ್ತಿ ಬಳಿಗೆ ಕರೆದುಕೊಂಡು ಹೋಗಿ ಬಿಡಬೇಕಾಗಿದೆ. ಹೇಳು ಮಗಳೇ, ಎಲ್ಲಿರುವವನು? ಇವನೇ ರಾಜಕುಮಾರನೇ? ಹೌದು. ತಾಪಾಲಕನ ಮಂತ್ರಶಕ್ತಿಯಿಂದ ನಮ್ಮ ಚಕ್ರವರ್ತಿ ಕುಮಾರ ಹೀಗಾಗಿದ್ದಾನೆ. ಏನು ಮಾಡಿದ್ರೆ ನಿಜ ಸ್ವರೂಪ ಬರುತ್ತೋ ಗೊತ್ತಿಲ್ಲ. ಆಗ್ಲಿ, ಮೊದಲು ಚಕ್ರವರ್ತಿಗಳ ಸನ್ನಿಧಿಗೆ ಹೋಗೋಣ. ತಂದೆ ಮಗಳ ಭೇಟಿ ಆಯಿತು. ಇನ್ನು ಆ ರಾಜಕುಮಾರಿ ಹಾಯಾಗಿರ್ತಾಳೆ? ಅದು ಸಾಧ್ಯವೇ ಇಲ್ಲ.
ತನ್ನ ಪತಿಗೆ ನಿಜ ರೂಪ ಪ್ರಾಪ್ತವಾಗುವ ತನಕ ಅವಳ ಹೃದಯದಲ್ಲಿ ಜ್ವಾಲ ಇದ್ದೇ ಇರುತ್ತೆ. ಅದೇನಂತ ಅಸಂಭವವಾದ ವಿಷಯವೂ ಅಲ್ಲವಿಂದ. ಯಾವನಾದರೂ ಒಬ್ಬ ಮಂತ್ರವೇತ್ತನು ಬಂದು ಅವನಿಗೆ ನಿಜ ರೂಪ ಭರಿಸಬಹುದು. ಎಂಥ ಮಂತ್ರವೇತ್ತನೆಂದಲೂ ಸಾಧ್ಯವಿಲ್ಲ. ಅವನಿಗೆ ನಿಜ ರೂಪ ಪ್ರಾಪ್ತವಾಗಬೇಕಾದರೆ ಶಿವನ ಜಟೆಯಲ್ಲಿರುವ ಗಂಗೆಯಿಂದ ಅವನಿಗೆ ಅಭಿಷೇಕವಾಗಬೇಕು. ಸಾಧ್ಯ ಶಿರೋಮಣಿ ಅವಳು ಏನು ಬೇಕಾದರೂ ಸಾಧಿಸಬಹುದು. ಅದಕ್ಕೆ ನಾನು ಅವಕಾಶ ಕೊಟ್ಟರೆ ತಾನೆ. ಅವಳೆಲ್ಲಿಗೆ ಹೋದರೂ ಹೆಜ್ಜೆ ಹೆಜ್ಜೆಗೆ ಅವಳ ಧೈರ್ಯ ಸ್ಥೈರ್ಯ ಮಾನ ಮರ್ಯಾದೆಗಳನ್ನು ಕಲಕಿ ಹುಚ್ಚು ಹಿಡಿದವಳಂತೆ ಓಡಾಡುವ ಹಾಗೆ ಮಾಡುತ್ತೇನೆ. ವಿಂದ, ಬೇಡವಿಂದ, ಬೇಡ. ಅವಳು ಮಹಾಪತಿವ್ರತೆ. ಸಹನೆಯನ್ನು ಕಳೆದುಕೊಂಡು ಶಪಿಸಿದರೆ ನೀನು ದಗ್ಧವಾಗಿ ಹೋಗುತ್ತೀಯ. ನಾನೇ ದಗ್ಧವಾಗಿ ಹೋಗುತ್ತೇನೋ ಅವಳೇ ದಗ್ಧವಾಗಿ ಹೋಗ್ತಾಳೆ, ನೋಡ್ತಾ ಇರು. ಆದ್ರೆ ನೀನು ಮಾತ್ರ ಅವಳಿಗೆ ಯಾವ ವಿಧವಾದ ಸಹಾಯವನ್ನು ಮಾಡಕೂಡದು. ಯಾಕೆ? ಇನ್ನು 1 ವರ್ಷದ ಅವಧಿ ಮುಗಿದಿಲ್ಲ. ಅದಕ್ಕೆ ರಕ್ಷಿಸಿ ಪ್ರಭು. ಆಗಿ ಹೋದ ಅನ್ಯಾಯವನ್ನು ಕ್ಷಮಿಸಿ. ನಾನು ಮಾಡಿದ ಅಪರಾಧ ಇಷ್ಟು ದಾರುಣವಾಯಿತು. ಇದಕ್ಕೇನಾದರೂ ನಿವಾರಣೋಪಾಯವಿದ್ದರೆ ಸೂಚಿಸಿ ಪ್ರಭು. ಯಾವುದಕ್ಕೆ? ಸ್ಪಷ್ಟವಾಗಿ ಹೇಳು. ಏನು ಹೇಳಲಿ ಪ್ರಭು? ನಾಲಿಗೆ ಒಣಗುತ್ತಿದೆ. ಗೌರವ ಪ್ರತಿಷ್ಠೆಯನ್ನು ವ್ಯಾಮೋಹಕ್ಕೆ ಬಲಿಬಿದ್ದು ನನ್ನ ಒಬ್ಬಳ ಮಗಳನ್ನು ನಾನಾ ವಿಧವಾದ ಕಷ್ಟಗಳಿಗೆ ಗುರಿ ಮಾಡಿದ್ದಲ್ಲದೆ ತಮ್ಮ ಕುಮಾರನಿಗೂ ಈ ದುರವಸ್ಥೆಯನ್ನು ತಂದಿಟ್ಟೆ ಪ್ರಭು. ಕುಮಾರ, ನನ್ನ ಮಗ ಗುಣಿಸಿದನೆ ಇವನು? ಹೌದು ಪ್ರಭು, ಇವನೇ ನಿಮ್ಮ ಕುಮಾರ. ಸಭಾಸದರೇ, ಸಾವಂತರೇ, ನೋಡಿದರ ಈ ನಿಮ್ಮ ಯುವರಾಜನನ್ನು? ಇವರೇಕೆ ನಗ್ತಾ ಇದ್ದಾರೆ? ಯಾತಕ್ಕಂದ್ರೆ ಬಹಳ ಕಷ್ಟಪಟ್ಟು ಹುಡುಕಿ ನನ್ನ ಮಗ ಅಂತ ಹೇಳಿ ಕರ್ಕೊಂಬಂದು ತೋರಿಸ್ತಿದ್ಯಲ್ಲ, ಅದಕ್ಕೆ. ಕಾಪಾಲಿಕನ ಮಂತ್ರಶಕ್ತಿಯಿಂದ ಇವನು ಹೀಗಾಗಿದ್ದಾನೆ. ನಾನು ನಿಸ್ಸಹಾಯಕನಾಗಿ ಸನ್ನಿಧಾನದಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ, ತಮ್ಮ ಕುಮಾರನ ಯೋಗಕ್ಷೇಮಕ್ಕೋಸ್ಕರವಾಗಿ, ಜೊತೆಗೆ ನನ್ನ ಕುಮಾರಿಯ ಸೌಭಾಗ್ಯಕ್ಕೋಸ್ಕರ. ಮಹಾಪ್ರಭು, ಯಾವನಾದರೂ ಒಬ್ಬ ಮಹಾಮಂತ್ರವೇತ್ತನನ್ನು ಕೂಡಲೇ ಬರಮಾಡಿಸಿ, ಏನಾದರೂ ಮಾಡಿಸಿ ಇವನಿಗೆ ನಿಜರೂಪ ಬರುವಂತೆ ಮಾಡಿ ಮಹಾಪ್ರಭು. ಮಾಡಲೇಬೇಕು ಪಾಪ. ಎಷ್ಟೇ ಆಗಲಿ ನನ್ನ ಏಕಮಾತ್ರ ಪುತ್ರ ಗುಣಿಸಿಲ್ಲ. ಮುಂದಕ್ಕೆ ಈ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಆಗತಕ್ಕಂಥವನು. ಅದರಲ್ಲಿ ಸಂದೇಹವೇನಿದೆ ಪ್ರಭು? ಸಂದೇಹವೇನೂ ಇಲ್ಲ. ಆದರೆ ನೀನಾಡುತ್ತಿರುವುದು ಕಪಟ ನಾಟಕ ಪ್ರಭು. ರಾಜ, ಈ ಮಗು ನನ್ನದೇ. ಹೌದು ಪ್ರಭು. ಸತ್ಯವಾಗೂ ಇವನು ನನ್ನ ಮಗ ಗುಣಿಸಿಲ್ಲನೆ? ಹೌದು ಪ್ರಭು. ಸುಳ್ಳು? ಸತ್ಯ ಪ್ರಭು, ಸತ್ಯ. ಸರಿ, ಗುಣಿಸಿಲ್ಲ ಗುಣಿಸಿಲ್ಲ. ಅಪ್ಪಾಜಿ, ಯಾರಿವನು? ಯಾರಿವನು ಬಗಳು? ನನ್ನ ಮಗ ಗುಣಿಸಿಲ್ಲ ಇವನು ಅಥವಾ ಈ ಮಗು? ಇದೆಲ್ಲ ವಿಚಿತ್ರವಾಗಿದೆ ಪ್ರಭು. ವಿಚಿತ್ರವಲ್ಲ, ನಿನ್ನ ವಂಚನೆ ಪ್ರಭು. ನನ್ನ ಮಗ ನನ್ನ ಸನ್ನಿಧಿಯಲ್ಲಿ ಇರುವಾಗ ಯಾವುದೋ ತಿರುಪೆಯ ಕುನ್ನೆಯನ್ನು ಕರೆದುಕೊಂಡು ಬಂದು ನನ್ನ ಮಗನೆಂದು ತೋರಿಸಿ ನಂಬಿಸಿ ಸಾಮ್ರಾಜ್ಯವನ್ನೇ ಸ್ವಾಹ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ? ರಾಜದ್ರೋಹಿ. ರಾಜದ್ರೋಹಿ? ಹೌದು, ನೀನು ರಾಜದ್ರೋಹಿ ಪ್ರಭು. ಸಭಾಸದರೇ, ಸಾಮಂತರೇ, ನಾವು ನನ್ನ ಮಗ ಗುಣಿಸಿಯನ್ನ ವಿಷಯವಾಗಿ ಚಿಂತಿಸುತ್ತಿರುವಾಗ ಈ ದ್ರೋಹಿ ಬಂದು ಏನೇನೋ ಕಥೆಗಳನ್ನು ಹೇಳಿದನು. ಆದರೆ ಅದನ್ನು ನಾವು ನಂಬಿದೆವು. ಅಲ್ಲದೆ ತಾನೇ ಸ್ವತಃ ಕರೆದುಕೊಂಡು ಬರುವುದಾಗಿ ಮಾತುಕೊಟ್ಟು ಹೋದವನು ಈಗ ಈ ಕಂಡನನ್ನು ಕರೆದುಕೊಂಡು ಬಂದು ನನ್ನ ಮಗನೆಂದು ತೋರಿಸುತ್ತಿದ್ದಾನೆ. ನನ್ನ ಮಗ ಗುಣಿಸಿಯಲ್ಲೇ ನಿಮ್ಮೆಲ್ಲರ ಸಮ್ಮುಖದಲ್ಲಿಯೂ ನಿಂತಿದ್ದಾನೆ. ಹೇಳಿ, ಈ ದ್ರೋಹಿಗೆ, ಈ ವಂಚಕನಿಗೆ ಯಾವ ಶಿಕ್ಷೆ ವಿಧಿಸಬೇಕೆಂಬುದನ್ನು ನೀವೇ ನಿರ್ಧರಿಸಿರಿ. ನಿರ್ಧರಿಸಲು ಏನಿದೆ ಅಪ್ಪಾಜಿ? ರಾಜಶಾಸನದ ಪ್ರಕಾರ ಮರಣದಂಡನೆ. ಸೇವಕರೇ, ಇವನನ್ನು ಬಂಧಿಸಿ ಇವನ ಶಿರಚ್ಛೇದ ಮಾಡಿಬಿಡಿ. ಯಾರು ನೀನು? ತಂದೆಯವರು ಮಾತು ಸತ್ಯ. ಓ, ನೀನೇ ಇವನ ಮಗಳು? ತಂದೆಯ ಮೋಸದಲ್ಲಿ ಭಾಗವಹಿಸಿ ನಮಗೂ ನಮ್ಮ ಸಾಮ್ರಾಜ್ಯಕ್ಕೂ ಅಪಕೀರ್ತಿಯನ್ನು ತಂದಿಟ್ಟು ಸಾಮ್ರಾಜ್ಞಿ ಎನಿಸಿ ಮೆರೆಯಲು ಆಸೆ ಪಟ್ಟಿದ್ದೀಯಾ? ಎಚ್ಚರಿಕೆ! ತಂದೆಯ ಹೆಣದ ಜೊತೆಯಲ್ಲಿ ಮಗಳ ಹೆಣವು ರಾಜಧಾನಿಯಲ್ಲಿ ಪ್ರದರ್ಶಿಸಲ್ಪಟ್ಟಿತು. ಜೋಕೆ! ನಾನು ಕ್ಷತ್ರಿಯ ಕನ್ಯೆ, ಮರಣಕ್ಕೆ ಹೆದರುವ ಹೇಳಿ ನಾನಲ್ಲ. ಆದರೆ ಮಹಾಪ್ರಭುಗಳು ಸತ್ಯಾಸತ್ಯಗಳ ಅನ್ವೇಷಣೆ ಮಾಡದೆ ಮರಣದಂಡನೆ ವಿಧಿಸುವುದು ಅನ್ಯಾಯ, ಅಧರ್ಮ, ಅಕೃತ್ಯ. ಸಾಕು, ಕೈ ಹುಣ್ಣಿಗೆ ಕನ್ನಡಬೇಕೆ? ನನ್ನ ಮಗ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ನಿಂತಿರುವಾಗ ಇನ್ಯಾವ ಸತ್ಯಾನ್ವೇಷಣೆ ಬೇಕು? ಅವನು ನಿಮ್ಮ ಮಗನಲ್ಲ. ಏನಂದೆ? ನೀನು ಚಕ್ರವರ್ತಿಗಳ ಮಗನಲ್ಲ.
ಹೇಮಾ, ಕ್ಷಮಿಸು ತಂದೆ. ಸ್ತ್ರೀಯರಿಗೆ ಸಹಜವಾದ ವಿನಯ ಸೌಜನ್ಯಗಳನ್ನು ಅತಿಕ್ರಮಿಸಿ ಮಾತಾಡಬೇಕಾಗಿದೆ. ಮಾತಾಡು ಮಾತಾಡು. ಅರಮನೆಯೇ ಒಡೆದು ಹೋಗುವಂತೆ ಅಬ್ಬರಿಸು. ಈ ನಿನ್ನ ಅರಣ್ಯರೋಧನೆ ಇಲ್ಲಿ ಯಾರ ಕಿವಿಗೂ ಬೀಳುವಂತಿಲ್ಲ. ನನ್ನ ಕೂಗು ಪರಮೇಶ್ವರನಿಗೆ ಕೇಳಿದ್ರೆ ಸಾಕು. ಪಾಪಿ, ಹೇಳು, ಯಾರು ನೀನು? ಯಾವ ಮಹತ್ವಾಕಾಂಕ್ಷೆಯಿಂದ ಈ ರೂಪ ಧರಿಸಲಿದ್ದೀಯಾ? ಹೇಳು. ನೀನ್ಯಾವ ಮಹತ್ವಾಕಾಂಕ್ಷೆಯಿಂದ ಇವರು ನನ್ನ ಮಗನವೆಂದು ಸಾಧಿಸುತ್ತಿದ್ದೀಯಾ? ಮೊದಲು ಮಗಳು ದುರಾಚಾರಣೆ. ಅಯ್ಯೋ, ನಿಂದಿಸಬೇಡಿ. ನಾನು ದುರಾಚಾರಿಣಿ ಅಲ್ಲ. ಅಲ್ಲದಿದ್ದರೆ ಈ ಮಗು ಹೇಗೆ ಬಂತು? ಎಲ್ಲಿಂದ ಬಂತು? ಹೌದು, ನಿಮ್ಮ ಕುಮಾರ. ಅಲ್ಲ, ಅದು ನಾನಲ್ಲ, ಇದು ನಾನು. ಅದು ನಿನ್ನ ಮಗು, ನಿನ್ನ ಪಾಪದ ಪ್ರತಿಫಲ. ಅಮ್ಮ, ಕೇಳಲಾರೆ, ಕೇಳಲಾರೆ. ಶಿವ 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 ಶಿವ. ಈ ಸುಳ್ಳು ಸಾಕ್ಷಿಗೆ ಪರಮೇಶ್ವರನ್ ಕೂಗಿದರೆ ಅವನೇನು ಕೈಲಾಸದಿಂದ ಓಡಿ ಬರ್ತಾನೇನು? ನಿಸ್ಸಂದೇಹವಾಗಿ ತನ್ನ ಭಕ್ತರಿಗಾಗುವ ಅವಮಾನವನ್ನು ಆ ಪರಮೇಶ್ವರನ್ ಎಂದಿಗೂ ಸಹಿಸನು. ಹಾಗಾದ್ರೆ ಕರೆ, ಪರಶಿವನನ್ನು ಕರೆ. ನಿನ್ನ ಭಕ್ತಿಗೆ ಒಲಿದು ಈ ಸಭೆಯಲ್ಲಿ ಪ್ರತ್ಯಕ್ಷನಾಗಲಿ. ನಿನ್ನ ದಯದಿಂದ ಈ ಸಭಾಸದರಿಗೆಲ್ಲ ಈಶ್ವರ ಸಾಕ್ಷಾತ್ಕಾರವಾಗಲಿ. ನಗಬೇಡಿ, ನಗಬೇಡಿ. ನಕ್ಕು ನನ್ನ ಎದೆಯಲ್ಲಿ ಕಿಚ್ಚನ್ನೆಬ್ಬಿಸಬೇಡಿ. ನೊಂದ ಹೆಣ್ಣಿನ ಕಣ್ಣೀರು ಜಗತ್ತನ್ನೇ ಧ್ವಂಸ ಮಾಡಬಲ್ಲದು. ನೀನು ಮಹಾಪತಿವ್ರತೆ, ಸಾವಿತ್ರಿ, ದಮಯಂತಿ, ದ್ರೌಪದಿಗಳನ್ನು ಇರುತ್ತಿದ್ದವಳು. ಸಭಾಸದರೇ, ಇದಿಗೋ ಮಹಾಪತಿವ್ರತ ಶಿರೋಮಣಿ. ನಮಸ್ಕಾರ ಮಾಡಿ ನಿಮ್ಮ ಪಾಪಗಳನ್ನು ಕಳೆದುಕೊಳ್ಳಿ. ಎಂಥ ಪ್ರಜೆಗಳು, ಎಂಥ ಸಭಾಸದರು, ಇದೆಂಥ ರಾಜಸಭೆ. ನಿಸ್ಸಹಾಯಕಳಾದ ಹೆಣ್ಣಿನ ದುಸ್ಥಿತಿಯನ್ನು ಕಂಡು ಮರಗದೆ ನಕ್ಕು ಕೇಕೆ ಹಾಕುವ ನೀವು ಮನುಷ್ಯರ ಪಿಶಾಚಿಗಳು. ಬಾಯಿ ಮುಚ್ಚು. ಹೆಣ್ಣೆಂಬ ಕನಿಕರದಿಂದ ನಿನ್ನ ಅಬದ್ಧಗಳನ್ನು ಉದ್ದಡತನಗಳನ್ನು ಸಹಿಸಿಕೊಂಡಿದ್ದೇನೆ. ಇಲ್ಲದಿದ್ದಲ್ಲಿ ಇಲ್ಲೇ ಈ ಸಭಾಸದರ ಎದುರಿನಲ್ಲೇ ನಿನ್ನನ್ನು ಕತ್ತರಿಸಿ ರಾಹತ್ತುಗಳಿಗೆ ಉಣಬಡಿಸು.